ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನೀವು ಇಷ್ಟಪಡುವ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಕಡೆಗೆ ಏನಾಗಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಅವರ ಎನರ್ಜಿ ಹೇಗಿದೆ ನಿಮ್ಮ ಕಡೆಗೆ, ಈ ಎಲ್ಲ ಕುರಿತಾಗೂ ನಿಮಗೆ ಟ್ಯಾರೋ ರೀಡಿಂಗ್ ಮಾಡ್ತಾ ಹೋಗ್ತೇನೆ. ಸೊ ನೀವೇನ್ ಮಾಡ್ಬೇಕಾಗತ್ತೆ, ನೀವು ಇಷ್ಟಪಡುವ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲಿ 3 ಕಾರ್ಡ್ ಪೈಲ್ ಇದೆ, 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಮೊದಲನೇದು, ಎರಡನೇದು ಹಾಗೂ ಮೂರನೇದು. ನೀವು ಇಷ್ಟಪಡುವ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಕಾಂಟ್ಯಾಕ್ಟ್ ನಲ್ಲಿ ಇರ್ಬೋದು, ಕಾಂಟ್ಯಾಕ್ಟ್ ನಲ್ಲಿ ಇಲ್ಲದೆ ಇರಬಹುದು, ಬಟ್ ಅವ್ರ ಇಂಟೆನ್ಷನ್ ಏನಾಗಿದೆ, ಅವ್ರ ಮನಸ್ಸಿನಲ್ಲಿ ನಿಮ್ ಕಡೆಗೆ ಏನಿದೆ, ಇದ್ರ ಬಗ್ಗೆ ನಿಮ್ಗೆ ಖಂಡಿತವಾಗ್ಲೂ ಕ್ಲಾರಿಟಿ ಸಿಗುತ್ತೆ. ಫ್ಯೂಚರ್ ಇವ್ರ ಜೊತೆ ಹೇಗಿರುತ್ತೆ ಈ ವಿಚಾರವಾಗೂ ನಿಮ್ಗೆ ಅಫ್ಕೋರ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಈ ರೀಡಿಂಗ್ ಮುಖಾಂತರವಾಗಿ. ನೀವೇನಾದ್ರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು. ಸೊ ನೀವು ಇಷ್ಟಪಡುವ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು 3 ಕಾರ್ಡ್ ಪೈಲ್ ಅಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ ಅವರ ಮೈಂಡ್ ಮೆಸೇಜಸ್ ನ ಕೂಡ ನಾನು ನಿಮ್ಗೆ ಹೇಳ್ತೇನೆ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ಈ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ನಿಮ್ಮ ಬಗ್ಗೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಇವರ ಜೊತೆಗೆ ಫ್ಯೂಚರ್ ಹೇಗಿರುತ್ತೆ ಅಂತ ನಿಮ್ಗೆ ಕ್ಲಾರಿಟಿ ಈ ರೀಡಿಂಗ್ ನಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಅವರ ಮೈಂಡ್ ಮೆಸೇಜಸ್ ನ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದ್ರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಯಾವ ಒಂದು ವಿಡಿಯೋನು ನೀವು ಮಿಸ್ ಮಾಡೋದಿಲ್ಲ. ನಿಮ್ಮ ಲೈಫ್ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಫ್ಯೂಚರ್ ಬಗ್ಗೆ ಪ್ರಿಡಿಕ್ಷನ್ ಆಗುತ್ತೆ. ಸೊ ಇದರಲ್ಲಿ ನಿಮಗೂ ಬೆನಿಫಿಟ್ ಇದೆ. ಎಂಪರರ್ ಕಾರ್ಡ್ ಬರ್ತಾ ಇದೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. 5 ಆಫ್ ಸ್ಪೋರ್ಟ್ಸ್ ಬಂದಿದೆ, ಅದಾದ ನಂತರ ಸನ್ ಕಾರ್ಡ್ ಬಂದಿದೆ ಮತ್ತು ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ, ಅಂಡ್ ದೆನ್ 9 ಆಫ್ ಕಪ್ಸ್ ಬಂದಿದೆ. ಒಂದು ಒಳ್ಳೆ ವಿಷಯ ಈ ಒಂದು ರೀಡಿಂಗ್ ನಲ್ಲಿ ಏನಿದೆ ಅಂದ್ರೆ ಕಪ್ ಆಫ್ ಇಮೋಷನ್ಸ್ ಇದೆ ಮತ್ತು ಸೆಂಟರ್ಡ್ ಎನರ್ಜಿ ಸನ್ ಆಗಿದೆ. ಸೆಂಟರ್ಡ್ ಎನರ್ಜಿ ಇಂಪಾರ್ಟೆಂಟ್ ಆಗುತ್ತೆ, ಮ್ಯಾಟರ್ ಆಗುತ್ತೆ, ಬಿಕಾಸ್ ಆ ಒಂದು ರಿಲೇಶನ್ಶಿಪ್ ಬೇಸ್ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ನಿಮ್ಮ ರಿಲೇಶನ್ಶಿಪ್ ಅವ್ರು ಹೇಗ್ ನೋಡ್ತಾ ಇದಾರೆ ನಿಮ್ನ, ಇದ್ರ ಬಗ್ಗೆ ನಿಮ್ಗೆ ಒಂದು ಪಾಸಿಟಿವ್ ಎನರ್ಜಿ ಅಥವಾ ನೆಗೆಟಿವ್ ಎನರ್ಜಿ ಸಿಗುತ್ತೆ. ಬಟ್ ಇಲ್ಲಿ ಪಾಸಿಟಿವ್ ಆಗೇ ಇದೆ. ಅವರ ಮೈಂಡ್ ಮೆಸೇಜಸ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಅವ್ರು ಏನ್ ನಿಮ್ಗೆ ಹೇಳಕ್ಕೆ ಬಯಸ್ತಾ ಇದ್ದಾರೆ ಅಂತ. ಮೈ ವರ್ಲ್ಡ್ ಹ್ಯಾಸ್ ಸ್ಟಾರ್ಟೆಡ್ ಕ್ರಂಬ್ಲಿಂಗ್ ಡೌನ್ ಸಿನ್ಸ್ ಯು ಲೆಫ್ಟ್. ಸೊ ಇದು ಕೆಲವರಿಗೆ ನೋ ಕಾಂಟ್ಯಾಕ್ಟ್ ಆಗಿರ್ಬೋದು, ಅವ್ರು ನಿಮ್ ಜೊತೆ ಮಾತಾಡದೆ ಇರಬಹುದು. ಅದರಿಂದ ಅವರು ಏನ್ ಹೇಳಕ್ ಹೊರಟಿದ್ದಾರೆ ಅಂದ್ರೆ, ನಿನ್ನ ಜೊತೆ ನಾನು ಮಾತಾಡದೆ ಇರೋದ್ರಿಂದ ನನ್ನ ಲೈಫ್ ಒಂದ್ ಲೆವೆಲ್ಗೆ ಹೇಗಾಗಿದೆ ಅಂದ್ರೆ ಕ್ರಂಬಲ್ಡ್ ಆಗ್ಬಿಟ್ಟಿದೆ. ಅಂದ್ರೆ ಬೇಸಿಕ್ಲಿ ಒಂಥರ 0 ಲೆವೆಲ್ ಅಲ್ಲಿ ಇದೀನಿ ನಾನು ಇವಾಗ, ನಿನ್ನ ಜೊತೆ ಮಾತಾಡದೆ, ನಿನ್ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇಲ್ದೆ ನಾನು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್ ಏನಾಗಿದೆ ಅಂದ್ರೆ, ಐ ಹ್ಯಾವ್ ಬೀನ್ ಹೈಡಿಂಗ್ ದ ಲವ್ ದಟ್ ಐ ಹ್ಯಾವ್ ಫಾರ್ ಯು ಅಂತ ಕೂಡ ನಿಮ್ಗೆ ಹೇಳ್ತಾ ಇದ್ದಾರೆ. ಐ ಹ್ಯಾವ್ ಬೀನ್ ಹೈಡಿಂಗ್ ದ ಲವ್ ದಟ್ ಐ ಹ್ಯಾವ್ ಫಾರ್ ಯು ಅಂತ ನಿಮ್ಗೆ ಹೇಳಕ್ ಹೊರಟಿದ್ದಾರೆ. ಸೊ ಇದ್ರ ಅರ್ಥ ಏನಂದ್ರೆ, ಅವ್ರು ಎಕ್ಸ್ಪ್ರೆಸಿವ್ ಆಗಿಲ್ಲ, ಅವರು ನಿಮ್ ಬಗ್ಗೆ ಏನ್ ಅನ್ಕೊಂಡಿದ್ದಾರೆ ಅದನ್ನ ಅವ್ರು ಎಕ್ಸ್ಪ್ರೆಸ್ ಮಾಡಿಲ್ಲ ನಿಮ್ ಕಡೆಗೆ. ಅದಕ್ಕೆ ನೀವು ಒಂದು ಕನ್ಫ್ಯೂಷನ್ ಅಲ್ಲೂ ಇರ್ಬೋದು, ಅವ್ರು ಏನ್ ಅನ್ಕೊಳ್ತಾ ಇದಾರೆ, ಅವ್ರ ಮನ್ಸಲ್ಲಿ ಏನಿದೆ ಅಂತ ಅವರು ಮುಕ್ತವಾಗಿ ಕ್ಲಿಯರ್ ಆಗಿ ಹೇಳ್ಕೊಂಡಿಲ್ಲ. ಅದರಿಂದ ನಿಮಗೆ ಒಂದು ಗೊಂದಲ ಇದೆ, ಈ ರಿಲೇಶನ್ಶಿಪ್ ಏನಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ. ನಿಮ್ಗೆ ಕ್ಲಾರಿಟಿ ಅವರಿಂದ ಸಿಗದೆ ಇರೋದೇ ಈ ರೀಸನ್ಗೆ, ಬಿಕಾಸ್ ಅವ್ರು ವೋಕಲ್ ಆಗಿಲ್ಲ, ಅಂದ್ರೆ ಅವ್ರು ಬಾಯ್ ಬಿಟ್ಟು ಹೇಳಿಲ್ಲ ಏನೇ ಇದ್ರು ಅಂತ. ಅಂಡ್ ಪ್ರೆಸೆಂಟ್ ಏನಿದೆ ಅಂದ್ರೆ ಇಬ್ರು ಜಗಳ ಆಡೋದಾಗಿರ್ಬೋದು, ಮಾತು ಬಿಟ್ಟಿರೋದಾಗಿರ್ಬಹುದು, ಒಬ್ರಿಗೊಬ್ರು ನೋವು ಕೊಡೋದಾಗಿರ್ಬೋದು, ಮತ್ತು ಒಬ್ಬ ವ್ಯಕ್ತಿ ನಿಮ್ಮಿಬ್ಬರ ಮಧ್ಯೆ ಹುಳಿ ಹಿಂಡೋದಾಗಿರ್ಬಹುದು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಇನ್ಫ್ಲೂಯೆನ್ಸ್ ಮಾಡೋದಾಗಿರಬಹುದು, ಮತ್ತು ನಿಮ್ಮ ರಿಲೇಶನ್ಶಿಪ್ಗೆ ಒಂದು ಕೆಟ್ಟ ಕಣ್ಣಾಗಿರ್ಬೋದು. ಈ ತರ ಏನೋ ಒಂದು ಪ್ರಾಬ್ಲಮ್ ಖಂಡಿತವಾಗ್ಲೂ ಪ್ರೆಸೆಂಟ್ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು ಈ ಒಂದು ಪಿಕ್ಚರ್ನ, ನೀವು ಈ ಪಿಕ್ಚರ್ ನಲ್ಲಿ ಈ ವ್ಯಕ್ತಿನ ನೋಡಿ, ಅವ್ರು ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಏನೋ ಒಂದು ತಂದಿಟ್ಟು ಇಲ್ಲಿ ತಮಾಷೆ ನೋಡ್ತಾ ಇದಾರೆ. ಆ ತರದ್ ಒಂದು ಸಿಚುವೇಶನ್ ನೀವ್ ಇವಾಗ ಈ ವ್ಯಕ್ತಿ, ನೀವ್ ಇಷ್ಟಪಡುವ ವ್ಯಕ್ತಿ ಜೊತೆ ಅನುಭವಿಸ್ತಾ ಇದ್ದೀರಾ. ಆದ್ರೆ ನೀವ್ ಅವ್ರ ಇಂಟೆನ್ಷನ್ ಏನಾಗಿದೆ ಅಂದ್ರೆ, ಎಂಪರರ್ ಬಂದಿರೋದ್ರಿಂದ ಅವರು ನಿಮ್ಮನ್ನ ಯಾವಾಗ್ಲೂ ಬೇಕೇ ಬೇಕು, ಯಾವುದೇ ಕಾರಣಕ್ಕೂ ನಿಮ್ಮನ್ನ ನಾನು ಅಂದ್ರೆ ನನ್ನ ಜೊತೆ ನೀವಿರ್ಬೇಕು, ಅಂದ್ರೆ ನೀವಿರ್ಬೇಕು ಅಂತ ಆ ವ್ಯಕ್ತಿ ಅನ್ಕೊಳ್ತಾ ಇದ್ದಾರೆ.
ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಡೋ ಮಾತಿಲ್ಲ ಒಂದು, ಹಾಗೂ ಶೋರ್ ಆಗಿದ್ದಾರೆ ಇವ್ರ ಜೊತೆ ನನ್ನ ಲೈಫ್ ಹೀಗೆ ಇರುತ್ತೆ ಅಂತ. ಕೆಲವರಿಗೆ ಏನಾದ್ರೂ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಮದುವೆ ಆಗಿದೆ ಅಂದ್ರೆ ಹೌದು, ಇನ್ನ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಅಕಸ್ಮಾತ್ ನೀವು ಇವ್ರ ಜೊತೆ ಮದ್ವೆ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರಿಗೆ ನಿಮ್ ಜೊತೆ ಮದ್ವೆ ಆಗ್ಬೇಕು, ನಿಮ್ ಜೊತೆ ಲೈಫ್ ಹೀಗಿರ್ಬೇಕು ಅನ್ನೋ ಆಸೆ ಕನಸುಗಳು, ಸೀರಿಯಸ್ನೆಸ್ ನ ಇಟ್ಕೊಂಡಿದ್ದಾರೆ. ನಿಯರ್ ಫ್ಯೂಚರ್ ಏನ್ ಬರ್ತಾ ಇದೆ, ಸನ್ ಬರ್ತಾ ಇದೆ. ಸೊ ದಿಸ್ ರಿಲೇಶನ್ಶಿಪ್ ನಲ್ಲಿ ನಿಮ್ಗೆ ಮುಂಚೆ ಅಂದ್ರೆ ಮದ್ವೆ ಆಗಿದೆ ಅಂದ್ರೆ ಮಗು ವಿಷಯದಲ್ಲಿ ಒಳ್ಳೆ ನ್ಯೂಸ್, ಗುಡ್ ನ್ಯೂಸ್ ಬರುತ್ತೆ. ಸೊ ದಿಸ್ ರಿಲೇಶನ್ಶಿಪ್ ಇಸ್ ಅಮೇಸಿಂಗ್. 2 more months ಟೈಮ್ ಕೊಡಿ, ಅದ್ ತಾನಾಗೆ ಪ್ರಾಬ್ಲಮ್ ಏನಿದೆ ಅದು ಸಾಲ್ವ್ ಆಗುತ್ತೆ. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ಹಾಗೂ 3ನೇ ವ್ಯಕ್ತಿಯನ್ನ ಆದಷ್ಟು ದೂರ ಇಡ್ಬೇಕಾಗತ್ತೆ, ನೀವು ಮತ್ತು ನೀವು ಇಷ್ಟಪಡುವ ವ್ಯಕ್ತಿ. ಅಕಸ್ಮಾತ್ ಆ ಇನ್ಫ್ಲೂಯೆನ್ಸ್ ಇವಾಗ ಖಂಡಿತವಾಗ್ಲೂ ನಡೀತಾ ಇದೆ, ಹಾಗ ಆಗ್ತಾ ಇದೆ ಅಂದ್ರೆ ಅದ್ ನೀವೇನು ಮಾಡಕ್ ಆಗ್ತಾ ಇಲ್ಲ ಅಂದ್ರು, ನಿಮ್ಮ ಕಂಟ್ರೋಲ್ ಆ ವಿಷಯ ಇಲ್ಲ ಅಂದ್ರು, ಅದನ್ನ ನೀವು ಹಾಗೆ ಬಿಟ್ಬಿಡಿ. ಅದನ್ನ ನೀವು ಜಾಸ್ತಿ ಬೆಳೆಸಕ್ ಹೋಗ್ಬೇಡಿ. ಒಂದೊಂದ್ಸಲ ಮೌನವಾಗಿರೋದೇ ಒಳ್ಳೇದು. ಈ ರಿಲೇಶನ್ಶಿಪ್ ನಲ್ಲಿ ಸ್ವಲ್ಪ ನೀವು ಸಾಫ್ಟ್ ಆಗಿರೋದೇ ನಿಮಗೂ, ನಿಮ್ಮ ಪಾರ್ಟ್ನರ್, ನೀವು ಇಷ್ಟಪಡುವ ವ್ಯಕ್ತಿಗೂ ಒಳ್ಳೇದು. ಸೊ ಪಾಸಿಟಿವ್ ಟೈಮ್ ಇವಾಗ ಆಗಿಲ್ಲ. ಈ ತರ ಒಂದು ಗೊಂದಲದ ಇಶ್ಯೂ ಇರೋದ್ರಿಂದ ನಿಮ್ಗೂ ಅವ್ರಿಗೂ ಬರ್ತಾ ಇಲ್ಲ. ಅದ್ರರ್ಥ ಎಂಡ್ ಆಯ್ತು ಅಂತಾನು ನಾನು ಹೇಳಲ್ಲ. ಸೊ ಈ ಕೂಡ್ಲೆ ಕಮೆಂಟ್ ನಲ್ಲಿ ಏನ್ ನೀವು ಟೈಪ್ ಮಾಡ್ಬೇಕಾಗತ್ತೆ ಅಂದ್ರೆ, ಮೈ ರಿಲೇಶನ್ಶಿಪ್ ವಿತ್ ಮೈ ಪಾರ್ಟ್ನರ್ ಇಸ್ ಸೇಫ್, ಸೆಕ್ಯೂರ್ಡ್ ಅಂಡ್ ಐ ಆಮ್ ಹ್ಯಾಪಿ. ಐ ಕ್ಲೇಮ್ ಇಟ್ ಅಂತ ಈ ಕೂಡ್ಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಐ ಹೋಪ್ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಹೇಳಿರೋದನ್ನ ಕಮೆಂಟ್ ಮಾಡಿ, ಬಿಕಾಸ್ ದಟ್ಸ್ ವಾಟ್ ಯು ಆರ್ ಕ್ಲೇಮಿಂಗ್ ಫಾರ್ ಯೋರ್ ರಿಲೇಶನ್ಶಿಪ್. ಮತ್ತು ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರು ನಿಮ್ಮನ್ನ ಬಿಟ್ಟು ಇನ್ಯಾರನ್ನೂ ಅವರು ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಆ ತರ ಡೆಡಿಕೇಶನ್ ನಿಮ್ಮ ಕಡೆಗಿದೆ. ಸೊ ಇಲ್ಲಿ ಕಮಿಟ್ಮೆಂಟ್ ಇರ್ಬೋದು, ನಿಮ್ ಬಗ್ಗೆ ಸೀರಿಯಸ್ನೆಸ್ ಇರ್ಬೋದು, ಅದೆಲ್ಲ ಇದೆ ಈ ರಿಲೇಶನ್ಶಿಪ್ ನಲ್ಲಿ. ಔಟ್ಕಮ್ ಏನಾಗಿದೆ ಅಂದ್ರೆ 9 of Cups ಬಂದಿರೋದ್ರಿಂದ ವಿತಿನ್ 2 months ರಿಲೇಶನ್ಶಿಪ್ ಖಂಡಿತವಾಗ್ಲೂ ಹೀಲ್ ಆಗುತ್ತೆ. ಅವರ ಮನಸ್ಸಿನಲ್ಲಿ ನೀವು ಯಾವಾಗ್ಲೂ ಇರ್ತೀರಾ, ಮತ್ತು ನಿಮ್ಮ ಕಡೆಗೆ ಪ್ರೀತಿ ಹೆಚ್ಚಾಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಏನಾದ್ರೂ ಆತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನೀವು ಮಾಡ್ಕೊಂಡಿದೀರಾ ಅಂದ್ರೆ ಈ ಕೂಡ್ಲೆ ಆ ತರದ್ ಒಂದು ಡೌಟ್ ಇದೆ ಅಂದ್ರೆ ತೆಗ್ದು ಹಾಕ್ಬಿಡಿ ಮನ್ಸಿಂದ. ಬಿಕಾಸ್ ಅವ್ರು ಯಾವತ್ತೂ ನಿಮ್ಗೆ ಹರ್ಟ್ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಇಲ್ಲ. ಓಕೆ, ಆದ್ರೆ ಈ ತರ ಟೈಮಿಂಗ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಅಷ್ಟ್ ಬಿಟ್ರೆ ಇದು ಹೀಗೆ ಹೋಗುತ್ತೆ, ಈ ತರಾನೇ ಆಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಹೇಳೋದಿಲ್ಲ. ನಿಮ್ಮನ್ನ ಅವರು ಸ್ಟಾರ್ ಆಗಿ ನೋಡ್ತಾರೆ, ಹಾಗೂ ನಿಮ್ಮನ್ನ ಎತ್ತರದಲ್ಲೇ ಅವರು ನೋಡಕ್ ಇಷ್ಟಪಡ್ತಾರೆ. ಅಂದ್ರೆ ನಿಮ್ಮ ಲೈಫ್ ನ ಚೆನ್ನಾಗಿ ನಾನು ನೋಡ್ಬೇಕು ಅಂದ್ರೆ ಆತರ ನನ್ನ ಪಾರ್ಟ್ನರ್ ಇರ್ಬೇಕು ಅಂತ ಅವ್ರು ತುಂಬಾ ಆಸೆ ಪಡ್ತಾರೆ ನಿಮ್ ಕಡೆಗೆ. ಆತರ ಒಂದು ಬ್ಯೂಟಿಫುಲ್ ಕನೆಕ್ಷನ್ ಇದೆ ನಿಮ್ಗೂ ಅವ್ರಿಗೂ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಜಸ್ಟ್ ಗಿವ್ 2 months ಟೈಮ್, ಏನು ಪ್ರಾಬ್ಲಮ್ ಆಗಲ್ಲ, ಸರಿ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ನಾನು ನಿಮ್ಗೆ ಇನ್ನೂ ಒಂದು ವಿಷಯ ಹೇಳ್ಬಿಡ್ತೀನಿ. ಈಗ ರೀಡಿಂಗ್ಸ್ ಏನೇ ನಾನು ಮಾಡ್ಬೋದು, ನೀವು ಯಾವ ಒಂದು ಲಾಯಲಿಟಿಲಿ ಇದ್ದೀರಾ ಅಂತ ನೀವು ರೀಡಿಂಗ್ ನ ತಗೋಬೇಕಾಗತ್ತೆ. ಇವಾಗ ನೀವು ಯಾರ ಜೊತೆನೋ ಅಫೇರ್ನ ಇಟ್ಕೊಂಡು ಅವ್ರ ಬಗ್ಗೆ ನೀವು ಕರೆಂಟ್ ಫೀಲಿಂಗ್ಸ್ ಏನು ಅಂತ ಕೇಳೋದ್ರಲ್ಲಿ ಅರ್ಥ ಇಲ್ಲ. ನಾನು ಯಾವತ್ತೂ ಥರ್ಡ್ ಪಾರ್ಟಿ ಅಂದ್ರೆ ಈ ಒಂದು ಅಫೇರ್ ಅಂತದ್ನೆಲ್ಲ ನಾನು ಎನ್ಕರೇಜ್ ಮಾಡೋಳೆ ಅಲ್ಲ. ಅದು ಒಳ್ಳೇದಲ್ವೇ ಅಲ್ಲ. ಆಸ್ ಅ ಸೈಕಾಲಜಿಸ್ಟ್ ಐ ಆಮ್ ಟೆಲಿಂಗ್ ಯು, ಆ ಒಂದು ರಿಲೇಶನ್ಶಿಪ್ ನಲ್ಲಿ ಒಂದು ಫೌಂಡೇಶನ್ ಅಂತ ಇರಲ್ಲ, ಒಂದು ಡೆಡಿಕೇಶನ್ ಅಂತ ಇರೋದಿಲ್ಲ. ಸೊ ಇಲ್ಲಿ ನಾನು ಏನೇ ರೀಡಿಂಗ್ಸ್ ಮಾಡಿದ್ರು ಕೂಡ ನೀವು ಒಬ್ಬ ವ್ಯಕ್ತಿನ ಇಷ್ಟಪಡ್ತಾ ಇದ್ದೀರಾ, ಹಾಗೂ ಆ ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಅನ್ನುವಂಥ ಒಂದು ಕ್ಲಾರಿಟಿ ನಿಮಗೂ ಇರಬೇಕು, ಅವ್ರಿಗೂ ಇರ್ಬೇಕು. ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಅದನ್ನ ನೀವು ಕ್ಲಾರಿಫೈ ಮಾಡಕ್ಕೆ ಈ ತರ ರೀಡಿಂಗ್ಸ್ ಹೆಲ್ಪ್ ಆಗುತ್ತೆ. ಬಿಟ್ರೆ ನೀವ್ ಯಾರನ್ನೋ ಮದ್ವೆ ಆಗಿದ್ದೀರಾ, ಹಾಗೂ ನೀವ್ ಇಷ್ಟಪಡುವ ವ್ಯಕ್ತಿನೂ ಇನ್ಯಾರನ್ನೋ ಮದ್ವೆ ಆಗಿದ್ದಾರೆ, ಅವ್ರು ಈ ತರ ಟ್ಯಾರೋ ರೀಡಿಂಗ್ಸ್ ನ ತಗೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಬಿಕಾಸ್ ಟ್ಯಾರೋ ಇದೆಯಲ್ಲ ಯಾವಾಗ್ಲೂ ಜಸ್ಟಿಸ್ ಅಂದ್ರೆ ನ್ಯಾಯವಾಗಿರುವಂತಹ ಒಂದು ರಿಲೇಶನ್ಶಿಪ್ ಗೆನೆ ಬೆಲೆ ಕೊಡುತ್ತೆ. ಅಂತಹವ್ರಿಗೆ ಈ ಒಂದು ರೀಡಿಂಗ್ಸ್ ಕೂಡ ಕನೆಕ್ಟ್ ಆಗುತ್ತೆ. ಸೊ ನೀವು ನಿಮ್ಮ ಹಸ್ಬೆಂಡ್ಗೆ ಮೋಸ ಮಾಡಿ ನಿಮ್ಮ ಬಾಯ್ ಫ್ರೆಂಡ್ ಬಗ್ಗೆನೋ, ಅಥವಾ ನೀವು ನಿಮ್ಮ ವೈಫ್ಗೆ ಮೋಸ ಮಾಡಿ ಗರ್ಲ್ ಫ್ರೆಂಡ್ ಬಗ್ಗೆನೋ ಕೇಳೋದಿದೆ ಅಂದ್ರೆ, ಈ ತರ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಇದು ಖಂಡಿತವಾಗ್ಲೂ ರೆಸೊನೇಟ್ ಆಗೋದಿಲ್ಲ. ಆದ್ರೂ ಕೂಡ ನಿಮ್ಗೆ ರೆಸೊನೇಟ್ ಆದ್ರೂ ಕೂಡ ಐ ವುಡ್ ಸೇ ಬೇಸ್ಲೆಸ್ ರೀಡಿಂಗ್ ಅಂತ. ಬಿಕಾಸ್ ಟ್ಯಾರೋ ಯಾವಾಗ್ಲೂ ಜಸ್ಟಿಸ್ಗೆನೆ ಸಪೋರ್ಟ್ ಮಾಡುತ್ತೆ. ಅಂದ್ರೆ ನ್ಯಾಯವಾಗಿ, ವ್ಯಾಲ್ಯೂ ಸಿಸ್ಟಮ್, ಮಾರಲ್ಸ್ಗೆ ರೆಸ್ಪೆಕ್ಟ್ ಮಾಡುತ್ತೆ. ನೀವೊಬ್ಬರನ್ನ ಇಷ್ಟಪಡ್ತಾ ಇದ್ದೀರಾ, ಅವ್ರಿಗೆ ಮದ್ವೆ ಆಗಿಲ್ಲ, ನಿಮ್ಗೆ ಮದ್ವೆ ಮಾಡ್ಕೊಳ್ಳೋ ಆಸೆ ಇದೆ ಅಂದ್ರೆ ಅದ್ರಲ್ಲಿ ಒಂದು ಅರ್ಥ ಇದೆ ಈ ತರ ರೀಡಿಂಗ್ಸ್ ನ ಚೆಕ್ ಮಾಡೋದ್ರಲ್ಲಿ. ಬಟ್ ಅಫೇರ್ ವಿಷಯವಾಗಿ ನೀವು ಒಬ್ಬ ವ್ಯಕ್ತಿನ ಮನಸ್ಸಲ್ಲಿ ಇಟ್ಕೊಂಡು ಚೆಕ್ ಮಾಡ್ತಾ ಇದ್ದೀರಾ ಅಂದ್ರೆ ಜಸ್ಟ್ ಸ್ಕಿಪ್ ಮಾಡಿ. ಈ ತರ ವಿಡಿಯೋಸ್ ನಿಮ್ಗೆ ಹೆಲ್ಪ್ ಆಗೋದೇ ಇಲ್ಲ. ಓಕೆ, ನಾನು ಇದನ್ನ ನಿಮ್ಗೆ ಹೇಳ್ಬೇಕು ಬಿಕಾಸ್ ನಿಮ್ಗೂ ಆ ಕ್ಲಾರಿಟಿ ಸಿಗ್ಬೇಕಾಗತ್ತೆ. ಸೊ ಇವಾಗ ನಾನು ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಮುಂದೆ ಅವರ ಫ್ಯೂಚರ್ ಹೇಗಿರುತ್ತೆ, ಅವರ ಕರೆಂಟ್ ಫೀಲಿಂಗ್ಸ್
ನೀವು ಇಷ್ಟಪಡುವ ವ್ಯಕ್ತಿ ಅಂದ್ರೆ ನಿಮ್ಗವರು ಅಂದ್ರೆ ಒಬ್ಬ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಅಂಡ್ ಇವ್ರನ್ನ ಮದ್ವೆ ಮಾಡ್ಕೊಳ್ಳೋ ಆಸೆ ಇರಬಹುದು, ಹಾಗೂ ಒಂದು ಕ್ರಶ್ ಇರ್ಬೋದು ಪ್ರೆಸೆಂಟ್ ನಲ್ಲಿ, ಹಾಗೂ ಇರ್ಬೋದು ಅವರ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಕಡೆಗೆ ಏನಿದೆ ಅಂತ ನಾನು ಈ ರೀಡಿಂಗ್ ನಲ್ಲಿ ಹೇಳ್ತೀನಿ. ಇಂಡಿವಿಜುವಲ್ ಆಗಿ ಟ್ಯಾರೋ ರೀಡಿಂಗ್ ಸೆಷನ್ ತಗೊಂಡ್ರೆ ನಿಮ್ಗೆ ಬೆಟರ್ ಕ್ಲಾರಿಟಿ ಸಿಗುತ್ತೆ, ಜನರಲ್ ರೀಡಿಂಗ್ ಅಲ್ಲೂ ಸಿಗುತ್ತೆ ಅಂತ ನನಗೆ ಎಷ್ಟೋ ಜನ ಹೇಳಿದ್ದಾರೆ, ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಅಂಡ್ ಐ ಟು ಆಕ್ಸೆಪ್ಟ್ ಇಟ್. ಹೌದು, ಜನರಲ್ ರೀಡಿಂಗ್ಸ್ ನಲ್ಲೂ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಟ್ಯಾರೋ ಅನ್ನೋದು ಟೈಮ್ಲೆಸ್ ರೀಡಿಂಗ್ಸ್ ಅಂತ ಹೇಳ್ತೀವಿ. ಇದನ್ನ ಟೈಮ್ಲೆಸ್ ರೀಡಿಂಗ್ಸ್ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗೆ 1 ವರ್ಷ ಆದ್ಮೇಲೆ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಆ ಟೈಮ್ ಇಂದ ಕನೆಕ್ಟ್ ಆಗುತ್ತೆ. ಅದಕ್ಕೆ ನಾವು ಇದನ್ನ ಟೈಮ್ಲೆಸ್ ರೀಡಿಂಗ್ ಅಂತ ಹೇಳ್ತೀವಿ. ಅಂದ್ರೆ ನೀವು ನೋಡುವ ಟೈಮ್ ಇಂದ ನಾನು ಹೇಳುವ ಟೈಮ್ ಲೈನ್ ನ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಅವರ ಮೈಂಡ್ ಮೆಸೇಜಸ್ ಕೂಡ ನಾನು ನಿಮ್ಗೆ ಹೇಳ್ತೀನಿ. 4 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಹಾಗೂ 5 ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲ ಕೂಡ. ದ ವರ್ಲ್ಡ್ ಕಾರ್ಡ್ ಬಂದಿದೆ ಮತ್ತು ಬರ್ನಿಂಗ್ ಟವರ್ ಬಂದಿದೆ. ರಿಲೇಶನ್ಶಿಪ್ ಖೇಯಾಟಿಕ್ ಆಗಿದೆ, ಪ್ರಾಬ್ಲಮ್ಯಾಟಿಕ್ ಆಗಿದೆ, ಇಶ್ಯೂಸ್ ಖಂಡಿತವಾಗ್ಲೂ ಇದೆ. 6 ಆಫ್ ವಾಂಡ್ಸ್ ಬರ್ತಾ ಇದೆ. ಔಟ್ಕಮ್ ಕಪ್ ಆಫ್ ಎಮೋಷನ್ಸ್ ಇಲ್ಲ. ಕಪ್ ಆಫ್ ಎಮೋಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಟ್ಯಾರೋ ರೀಡಿಂಗ್. ಇಲ್ಲವೇ ಇಲ್ಲ ಅದು. ರಿಲೇಶನ್ಶಿಪ್ ರೀಡಿಂಗ್ ನಲ್ಲಿ ಅದಿಲ್ಲ ಅಂದಾಗ ಅದೊಂದು ಪ್ರಾಬ್ಲಮ್ ಅಂತಾನೆ ಹೇಳ್ತೀವಿ. ಅದೊಂದು ಟಾಕ್ಸಿಕ್ ರಿಲೇಶನ್ಶಿಪ್ ಆಗಿರಬಹುದು. ಸೊ ಅವರ ಮೈಂಡ್ ಮೆಸೇಜಸ್ ನಿಮ್ಮ ಕಡೆಗೆ ಏನಾಗಿದೆ, ಐ ಹ್ಯಾವ್ ಬೀನ್ ಟ್ರೈಂಗ್ ಟು ಕನೆಕ್ಟ್ ಟು ಯು ಥ್ರೂ ಡ್ರೀಮ್ಸ್. ಸೊ ಈ ವ್ಯಕ್ತಿ ನಿಮ್ಮನ್ನ ಅವರ ಕನಸಿನಲ್ಲಿ ನೋಡ್ತಿರಬಹುದು, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇರಬಹುದು, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಈ ತರ ಅಂದ್ರೆ ನಡೀತಾ ಇದೆ ಅವ್ರ ಲೈಫ್ ನಲ್ಲಿ ಈಗ ಪ್ರೆಸೆಂಟ್. ನೆಕ್ಸ್ಟ್ ಏನಾಗಿದೆ, ಐ ಹ್ಯಾವ್ ಬೀನ್ ಹೈಡಿಂಗ್ ದ ಲವ್ ದಟ್ ಐ ಹ್ಯಾವ್ ಫಾರ್ ಯು. ಅವ್ರು ಇದನ್ನ ಮುಚ್ಚುಮರೆ ಮಾಡ್ತಾ ಇದಾರೆ ಅವರ ಪ್ರೀತಿ ನಿಮಗೋಸ್ಕರ. ಇನ್ನೊಂದು ಮೆಸೇಜ್ ನಾನು ತೆಗೆದು ಬಿಡ್ತೀನಿ. ಯೋರ್ ಪ್ರೆಸೆನ್ಸ್ ಇನ್ ಮೈ ಲೈಫ್ ಬ್ರಾಟ್ ಮೀ ಸೋ ಮಚ್ ಆಫ್ ಹ್ಯಾಪಿನೆಸ್. ನಿನ್ನ ಇರುವಿಕೆ ನನ್ನ ಲೈಫ್ ನಲ್ಲಿ ಬಹಳಷ್ಟು ಖುಷಿನ ತಂದಿದೆ ಅಂತ ಇವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲೇನಾಗ್ತಾ ಇದೆ ಅಂದ್ರೆ, ನಾನು ಏನ್ ಹೇಳ್ಬೋದು, ಖಂಡಿತವಾಗ್ಲೂ ಇದನ್ನ ನಾನು ನಿಮ್ಗೆ ಹೇಳ್ಬೇಕು. ಇದು ಒಂಥರ 1 ವೇ ರಿಲೇಶನ್ಶಿಪ್ ಅಂತ ಹೇಳ್ತೀನಿ. 10 ಆಫ್ ಕಪ್ಸ್ ಬಂದಿದೆ ಅಂಡ್ ಸ್ಟಾರ್ ಬಂದಿದೆ. ಮತ್ತೆ ಇನ್ನೊಂದು ಕಾರ್ಡ್ ತೆಗೆದ್ಬಿಡ್ತೀನಿ ಫಾರ್ ಅ ಬೆಟರ್ ಕ್ಲಾರಿಫಿಕೇಶನ್. ಕಿಂಗ್ ಆಫ್ ಕಪ್ಸ್ ಬಂದಿದೆ. ಸೊ ಈ ವ್ಯಕ್ತಿಗೆ ನಿಮ್ಮಿಂದ ಏನ್ ಬೇಕಿದೆ ಖಂಡಿತವಾಗ್ಲೂ ಸಿಗ್ತಾ ಇದೆ. ಪ್ರೆಸೆಂಟ್ ಏನಾಗಿದೆ, 1 ವೇ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಇಂಬ್ಯಾಲೆನ್ಸ್ ಖಂಡಿತವಾಗ್ಲೂ ಇದೆ, ಹಾಗೂ ನೀವು ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಅವರು ನಡ್ಕೊಳ್ತಾ ಇಲ್ಲ ಅಂತಾನು ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಅವರ ಬೆನಿಫಿಟ್ಗೋಸ್ಕರ ಪ್ರೆಸೆಂಟ್ ನಲ್ಲಿ ಇದ್ದಾರೆ, ಹಾಗೂ ಅವರು ಒಂದು ಎಕ್ಸ್ಪ್ರೆಸಿವ್ ಆಗಿಲ್ಲ. ಅವ್ರೇನು ನಿಮ್ಮ ಕಡೆಗೆ ಅವ್ರೇನು ಹೇಳ್ಕೊಳ್ತಾ ಇಲ್ಲ, ಹಾಗೂ ಅವರು ಬಾಯ್ ಬಿಟ್ಟು ನೋಡ್ಬೋದು. ಅವ್ರ ಬಾಯಿನ ನೋಡಿ ಹೇಗಿದೆ, ಏನನ್ನು ಹೇಳೋದಿಲ್ಲ, ಪ್ರಾಬ್ಲಮ್ಸ್ ಹೇಳಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಒಂದ್ ಕಲ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಇತ್ತೀಚೆಗೆ ಅನ್ನಿಸ್ತಾ ಇದೆ. ಹಾಗೆ ಅವರು 1 ವರ್ಡ್ ಆಗಿ ಆನ್ಸರ್ ಮಾಡೋದು, ಮೆಸೇಜ್ ಕೂಡ ತುಂಬಾನೇ ಬೋರಿಂಗ್ ಆಗಿ ಮಾಡೋದು, ಹೀಗ್ ಮಾಡ್ತಾ ಇದ್ದಾರೆ. ಹಾಗೂ ಇತ್ತೀಚೆಗೆ ಮಾತಿನ ಚಕಮಕಿ ನಡೀತಾ ಇದೆ. ಅಂದ್ರೆ ಕಮ್ಯುನಿಕೇಶನ್ ತುಂಬಾ ಹಾರಿಬಲ್ ಆಗಿದೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮೈಂಡ್ ನಲ್ಲಿ. ಹಾಗೆ ಇದೆ, ಒಂಥರ ನೆಗೆಟಿವಿಟಿ ಇದೆ. ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಈ ರಿಲೇಶನ್ಶಿಪ್ ಹೇಗಿದೆ ಅಂದ್ರೆ, ಕೆಲವರಿಗೆ ಈ ರಿಲೇಶನ್ಶಿಪ್ ವರ್ಕ್ ಆಗ್ಬೋದು, ಆಗದೇನೋ ಇರಬಹುದು. ಬಿಕಾಸ್ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಕೆಲವರಿಗೆ ಈ ರಿಲೇಶನ್ಶಿಪ್ ಖಂಡಿತವಾಗ್ಲೂ ಒಂದು ಬ್ರೇಕಪ್ ಲೆವೆಲ್ಗೆ ಹೋಗುತ್ತೆ. ಕೆಲವರಿಗೆ ಇವಾಗ ಒಂದಷ್ಟು ವರ್ಷದಿಂದ ಈ ವ್ಯಕ್ತಿ ಗೊತ್ತಿದೆ ನನಗೆ, ಇವ್ರ ಬಗ್ಗೆ ನನಗೆ ಸಂಪೂರ್ಣವಾಗಿ ಒಂದು ಕನೆಕ್ಟಿವಿಟಿ ಇದೆ ಅಂದ್ರೆ, ಈ ರಿಲೇಶನ್ಶಿಪ್ ನಲ್ಲಿ ಮದುವೆ ಆಗಿದೆ ಅಂದ್ರೆ, ಹೌದು ಬ್ಯಾಡ್ ಟೈಮಿಂಗ್ ಅಂತ ಹೇಳ್ತೀನಿ. ನೆಕ್ಸ್ಟ್ 3 more months ಇಸ್ ಅ ಬ್ಯಾಡ್ ಟೈಮಿಂಗ್. ನಾನು ಆದ್ರೂ ಕೂಡ ಕೆಲವು ಮೆಸೇಜಸ್ ನ ಫ್ಯೂ ಮೋರ್ ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ಬಿಕಾಸ್ ಯಾವಾಗ ನಾವು ಜಾಸ್ತಿ ಕಾರ್ಡ್ಸ್ ತೆಗಿತೀವಿ ರೀಡಿಂಗ್ಸ್ ನಲ್ಲಿ, ಅದು ಒಂಥರ ಕ್ಲಾರಿಟಿ ಇಲ್ಲ ರೀಡಿಂಗ್ ಅಂತ. ಅಂದ್ರೆ ನೀವಿಷ್ಟ ಪಡುವ ವ್ಯಕ್ತಿ ನಿಮ್ಮ ಬಗ್ಗೆ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅಂತ ಅರ್ಥ. ಏಸ್ ಆಫ್ ವಾಂಡ್ಸ್ ನಿಮ್ಮ ಕಡೆಗೆ ಪ್ಯಾಷನ್ ಇದೆ, ಅಟ್ರಾಕ್ಷನ್ ಇದೆ. 3 ಆಫ್ ವಾಂಡ್ಸ್ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ, ಬಟ್ ಕಮಿಟ್ಮೆಂಟ್ ಅಂತ ಬಂದಾಗ ಅವರು ಹಿಂದೆ ಸರಿತಾ ಇದ್ದಾರೆ. ಇವಾಗ ನಾನು ಆಗ್ಲೇ ಹೇಳ್ದಾಗೆ ಈ ರಿಲೇಶನ್ಶಿಪ್ ನಲ್ಲಿ ಮದ್ವೆ ಆಗೋಗಿದೆ, ನೀವು ಈ ವ್ಯಕ್ತಿ ಜೊತೆ ಮದ್ವೆ ಮಾಡ್ಕೊಂಡಿದೀರಾ ಅಂದ್ರೆ, ಹೌದು ಇದೊಂಥರ ಬ್ಯಾಡ್ ಟೈಮಿಂಗ್. 3 months ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ, ಆದ್ರೆ 3 months ಆದ್ಮೇಲೆ ರಿಲೇಶನ್ಶಿಪ್ ಪ್ರೋಗ್ರೆಸ್ ಆಗುತ್ತೆ, ಸರಿ ಹೋಗುತ್ತೆ ಅಂತ ಹೇಳ್ತಾ ಇದೀನಿ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇಲ್ಲಿ ಮದುವೆ ಅನ್ನುವಂತ ಒಂದು ಕಾರ್ಡ್ ಮುಂಚೆನೆ ಬಂದ್ಬಿಟ್ಟಿದೆ, ಮತ್ತು ಸ್ಟಾರ್ ಬಂದಿರೋದ್ರಿಂದ ರಿಲೇಶನ್ಶಿಪ್ ಬಾಂಡಿಂಗ್ ಅಂಡ್ ಸೆಕ್ಯೂರ್ಡ್ ಆಗಿದೆ. ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ಡೆಡಿಕೇಟೆಡ್ ಆಗಿದ್ದಾರೆ. ಸೊ ಈ ತರದೆಲ್ಲ ಎನರ್ಜಿ ಏನ್ ಬರ್ತಾ ಇದೆ, ಅಫ್ಕೋರ್ಸ್ ಮದುವೆ ಆಗಿರುವಂತಹ ಒಂದು ರಿಲೇಶನ್ಶಿಪ್ ಬರ್ತಾ ಇದೆ. ಸೊ ಕೆಲವರಿಗೆ ಮದುವೆ ಆಗಿಲ್ಲ, ಈ ರಿಲೇಶನ್ಶಿಪ್ ಆಗಿದೆ.
ಇವರು ಒಂದು ಪರ್ಸನ್ ಆಫ್ ಇಂಟ್ರೆಸ್ಟ್ ಆಗಿದ್ದಾರೆ ಅಷ್ಟೇ. ಅಂದ್ರೆ ಇವ್ರನ್ನ ನೀವು ತಿಳ್ಕೊಳ್ಬೇಕಾಗಿರೋದಿನ್ನ ಹೆಚ್ಚಿದೆ ಅಂದ್ರೆ ಇವರ ಜೊತೆ ಫ್ಯೂಚರ್ ಅಷ್ಟು ಸೆಕ್ಯೂರ್ಡ್ ಅಂಡ್ ಸೇಫ್ ಆಗಿಲ್ಲ ಅಂತ ಹೇಳ್ತೀನಿ. ಬಿಕಾಸ್ ನಿಮ್ಮ ಒಂದು ಪಾತ್ವೇ ಹೊಸದಾಗಿದೆ, ಅವರ ಒಂದು ಪಾತ್ವೇ ಹೊಸದಾಗಿದೆ. ಒಬ್ರಿಗೊಬ್ರು ನೋವು ಜಾಸ್ತಿ ಕೊಡ್ತಾ ಇದ್ದೀರಾ, ಹಾಗೂ ಅವ್ರು ಓಪನ್ ಆಗಿ ಏನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಈ ವ್ಯಕ್ತಿ. ಸೊ ನೀವೆಲ್ಲಾ ತರದ ಒಂದು ಕಂಫರ್ಟ್ ಹಾಗೂ ಸಪೋರ್ಟ್ನ ಈ ವ್ಯಕ್ತಿ ಕೊಡ್ತಾ ಇದ್ದೀರಾ. ಆದ್ರೆ ಅವರು ಅಂದ್ರೆ ನನಗೂ ಬೇಕು ಈ ತರ ಸಪೋರ್ಟ್ ಅವರಿಂದ ಅಂದಾಗ ಅವರು ಹಿಂದೆ ಸರಿತಾ ಇದ್ದಾರೆ. ಸೊ ಆನ್ ದ ಹೋಲ್ ನೀವು ಮದುವೆ ಆಗಿಲ್ಲ ಈ ವ್ಯಕ್ತಿ ಜೊತೆ ಅಂದ್ರೆ ನೀವು ಈ ವ್ಯಕ್ತಿನ ಕಟ್ ಆಫ್ ಮಾಡೋದು, ಕಂಪ್ಲೀಟ್ ಆಗಿ ಈ ರಿಲೇಶನ್ಶಿಪ್ ನ ಎಂಡ್ ಮಾಡೋದು ಬೆಟರ್. ಬಿಕಾಸ್ ಬರ್ನಿಂಗ್ ಟವರ್ ಬಂದ್ಬಿಟ್ಟಿದೆ. ಸೊ ಐ ವಿಲ್ ಬಿ ಸಕ್ಸಸ್ಫುಲ್ ಇನ್ ಮೈ ಲವ್ ಲೈಫ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಐ ವಿಲ್ ಬಿ ಸಕ್ಸಸ್ಫುಲ್ ಇನ್ ಮೈ ಲವ್ ಲೈಫ್, ಐ ಕ್ಲೇಮ್ ಇಟ್ ಅಂತ. ಸೊ ಮದುವೆ ಆಗಿರೋರು ಆಗದೆ ಇರೋರು ಇದನ್ನ ಕಮೆಂಟ್ ಮಾಡಿ. ಬಿಕಾಸ್ ನೀವು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಲವ್, ಆ ಒಂದು ವ್ಯಕ್ತಿ ಯಾರು ನಿಮ್ಮ ಲೈಫಿಗೆ ಬರಬೇಕು ಮದುವೆ ಆಗದೆ ಇರೋರ್ಗೆ, ಅವ್ರು ಬೇಗ ಬರ್ತಾರೆ. ಓಕೆ, ಸೊ ದಟ್ ಈಸ್ ಯೋರ್ ರೀಡಿಂಗ್. ಮದುವೆ ಆಗಿಲ್ಲ ಅಂದ್ರೆ ಯು ಕ್ಯಾನ್ ಲೆಟ್ ದಿಸ್ ಮ್ಯಾನ್ ಆರ್ ವುಮೆನ್ ಗೋ ಫ್ರಮ್ ಯೋರ್ ಲೈಫ್. ಮದುವೆ ಆಗಿದೆ ಅಂದ್ರೆ 3 months ಕ್ರಿಟಿಕಲ್ ಆಗಿದೆ. ಆದ್ರೆ ಪ್ರೀತಿ ವಿಷಯದಲ್ಲಿ ಏನೋ ಕುಂದು ಕೊರತೆ ಇಲ್ಲ. ಬಿಕಾಸ್ ಆ ವ್ಯಕ್ತಿ ನಿಮ್ನ ಇಷ್ಟಪಡ್ತಾ ಇದಾರೆ, ಅವ್ರು ನಿಮ್ ಜೊತೆನೆ ಇರ್ತಾರೆ. ಮದುವೆ ಆಗಿರೋರ್ಗೆ ನಾನು ಹೇಳ್ತಿರೋದು. ಓಕೆ, ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಕನೆಕ್ಟ್ ಆಗಿದೆ ಅಂದ್ರೆ ಈ ವಿಡಿಯೋ ಕನೆಕ್ಟ್ ಆಯ್ತು ನನಗೆ ಅಂತ ಕಮೆಂಟ್ ಮಾಡಬಹುದು. ಇಲ್ಲ ಅಂದ್ರೂ ನೀವು ಕಮೆಂಟ್ ಮಾಡಿ, ದಟ್ಸ್ ಓಕೆ. ಎಲ್ಲ ರೀಡಿಂಗ್ಸು ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅಂತ ಏನಿಲ್ಲ. ಕೆಲವಾಗುತ್ತೆ, ಕೆಲವಾಗೋದಿಲ್ಲ. ಬಿಕಾಸ್ ಇದೆಲ್ಲ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಇವಾಗ ನಾನು ಲಾಸ್ಟ್ ಕಾರ್ಡ್ ಪಾಯಿಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕಾರ್ಡ್ ಪಾಯಿಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ನ ಈಗ ಮಾಡ್ತಾ ಇದ್ದೀನಿ ನಾನು. ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ, ಆ ವ್ಯಕ್ತಿ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಅವರ ಕರೆಂಟ್ ಫೀಲಿಂಗ್ಸ್ ಏನಾಗಿದೆ, ಅವರು ಫ್ಯೂಚರ್ ನಲ್ಲಿ ಹೇಗಿರ್ತಾರೆ ನಿಮ್ ಜೊತೆಗೆ, ಈ ಎಲ್ಲ ವಿಷಯವಾಗೂ ಕೂಡ ನಿಮ್ಗೆ ಕ್ಲಾರಿಟಿ ಸಿಗತ್ತಾ ಈ ಒಂದು ರೀಡಿಂಗ್ ನಲ್ಲಿ. ಸೊ ಅವರ ಮೈಂಡ್ ಮೆಸೇಜಸ್ ನ ಕೂಡ ನಾನು ನಿಮ್ಗೆ ತೆಗೆದ್ಬಿಡ್ತೀನಿ. ಅವರ ಮೈಂಡ್ ಮೆಸೇಜಸ್ ಏನಾಗಿದೆ, ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ, ಅವರು ಏನ್ ಹೇಳ್ಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಹಿಯರ್ ಯು ಗೋ. ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಮತ್ತು 2 of Pentacles, imbalance in the relationship. I'll explain to you. 9 of Cups ಬರ್ತಾ ಇದೆ. ಅದಾದ ನಂತರ 5 of Pentacles, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಈ ರಿಲೇಶನ್ಶಿಪ್ ನಲ್ಲಿ ಇದೆ. ಲಾಸ್, ಪೇನ್, ಸ್ಟ್ರೆಸ್, ಈ ವರ್ಡ್ಸ್ ನ ನಾನು ಹೈಲೈಟ್ ಮಾಡಬೇಕು. ಬಿಕಾಸ್ ಆ ತರ ಇಶ್ಯೂಸ್ ಇದೆ, ಸ್ಪೆಷಲಿ ಲಾಸ್ ಮತ್ತು ಜಿದ್ದು, ಈಗೋಯಿಸ್ಟಿಕ್ ರಿಲೇಶನ್ಶಿಪ್ ಆಗ್ಬಿಟ್ಟಿದೆ. ನಾನೇ ಗೆಲ್ಬೇಕು, ನಾನು ಅನ್ನೋ ಅಹಂಭಾವನೆ ನೀವು ಇಷ್ಟಪಡುವ ವ್ಯಕ್ತಿಯಲ್ಲಿದೆ. ಇತ್ತೀಚೆಗೆ ಜಾಸ್ತಿನೇ ಆಗಿದೆ. ಒಬ್ರಿಗೊಬ್ರು ನೋವು ಕೊಡ್ತಾ ಇದ್ದೀರಾ, ಅವರು ಸ್ಪೆಷಲ್ ಆಗಿ ಚುಚ್ಚು ಮಾತಾಡ್ತಾ ಇದ್ದಾರೆ. ಸೊ ಹೀಗೆಲ್ಲ ನಡೀತಾ ಇದೆ. ಇಟ್ ಈಸ್ ಒನ್ ಲೈಕ್ ಇದೊಂಥರ ಡ್ರಾಮ್ಯಾಟಿಕ್ ರಿಲೇಶನ್ಶಿಪ್. ಎಲ್ಲಾ ರೀತಿಯಾದ ಮಸಾಲ ಇದೆ, ಸ್ಪೆಷಲ್ ಆಗಿ ನೆಗೆಟಿವ್ ಮಸಾಲ ಅಂತ ಹೇಳ್ತೀನಿ. ಅವರ ಮೈಂಡ್ ಮೆಸೇಜಸ್ ನ ಕೂಡ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ನಿಮ್ಗೆ. ಐ ಡೂ ಲವ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಅಂಡ್ ಐ ವಿಲ್ ನೆವರ್ ಸ್ಟಾಪ್ ಯು. ಸೊ ಇದೊಂಥರ ಟಾಕ್ಸಿಕ್ ಆಗೇ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ನಿನ್ನ ಅಷ್ಟು ಇಷ್ಟಪಡ್ತಾ ಇದ್ದೀನಿ, ಆದ್ರೆ ನಾನು ನಿನ್ನನ್ನ ಹಾಗೆ ಅಂದ್ರೆ ಟೂ ಮಚ್ ಆಫ್ ಲವ್, ಟೂ ಮಚ್ ಆಫ್ ಹೇಟ್ರೆಡ್ ಅಂತ ಹೇಳ್ತೀವಲ್ಲ, ಹಾಗಿದೆ ಈ ರಿಲೇಶನ್ಶಿಪ್. ಪ್ರೀತಿ ಕೊಟ್ರೆ ಅಪಾರವಾಗಿ ಕೊಟ್ಬಿಡ್ತಾರೆ. ಹಾಗೆ ದ್ವೇಷ ಅಥವಾ ಕೋಪ ಬಂತು ಅಂದ್ರೆ ಅದನ್ನ ನೀವು ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ಅದನ್ನ ಆ ತರ ನಿಮ್ಗೆ ನೋವು ಕೊಡ್ತಾರೆ. ಸೊ ಅದಕ್ಕೆ ನಾನು ಹೇಳಿದ್ದು ದೇರ್ ಇಸ್ ಅನ್ ಇಂಬ್ಯಾಲೆನ್ಸ್ ಇನ್ ದ ರಿಲೇಶನ್ಶಿಪ್ ಅಂತ. ಸೊ ನೆಕ್ಸ್ಟ್ ಏನ್ ಬರ್ತಾ ಇದೆ, ಥಾಟ್ಸ್ ಅಂಡ್ ವಿಷನ್ಸ್ ಆಫ್ ಯು ಅಂಡ್ ಮೀ ಟುಗೆದರ್ ನೆವರ್ ಲೀವ್ ಮೈ ಮೈಂಡ್. ಸೊ ನಿಮ್ಮ ಬಗ್ಗೆ ಹೀಗೆ ಯೋಚನೆ ಮಾಡ್ತಾ ಇದ್ದಾರೆ. ಮೇ ಬಿ ಇವಾಗ ಒಂದು ನೋ ಕಾಂಟ್ಯಾಕ್ಟ್ ಇರ್ಬೋದು, ಮಾತಾಡದೇ ಇರ್ಬೋದು, ಸರಿಯಾಗಿ ನಿಮ್ನ ಇಗ್ನೋರ್ ಮಾಡ್ತಿರ್ಬಹುದು. ಆದ್ರೆ ನೀವ್ ಬೇಕು ಆದ್ರೆ ನಾನೇನು ಮಾಡಲ್ಲ, ನೀನೇ ಎಲ್ಲ ಮಾಡ್ಬೇಕು, ಈ ತರ ಒಂದು ಜಿದ್ದಿದೆ. ಅಂದ್ರೆ ನಾನೇ ಗೆಲ್ಬೇಕು, ಈ ರಿಲೇಶನ್ಶಿಪ್ ಕಂಟ್ರೋಲ್ ನನ್ನಲ್ಲಿರ್ಬೇಕು, ಈ ತರ ಒಂದು ಆಟಿಟ್ಯೂಡ್ ನ ಅವ್ರು ಬೆಳೆಸ್ಕೊಳ್ತಾ ಇದ್ದಾರೆ. ಪೊಸೆಸಿವ್ನೆಸ್ ಅಂತಾನು ಹೇಳ್ಬೋದು ಇದನ್ನ ನಾವು. I've been crying you in my heart every single day. ಸೊ ನೀವೇನಾದ್ರೂ ಅವ್ರನ್ನ ಮಾತಾಡಿಸ್ತಾ ಇರೋದು, ನೀವು ಏನಾದ್ರೂ ಅವ್ರು ಹೇಗೆ ಇಗ್ನೋರ್ ಮಾಡ್ತಾ ಇದಾರೆ, ನೀವು ಹಾಗೆ ವರ್ತಿಸ್ತಾ ಇದಾರೆ ಅಂದ್ರೆ ಅವ್ರಿಗೆ ಅದು ತಗೊಳಕ್ ಆಗ್ತಾ ಇಲ್ಲ, ಅವ್ರ ಅದನ್ನ ಆಕ್ಸೆಪ್ಟ್ ಮಾಡಕ್ ಆಗ್ತಾ ಇಲ್ಲ. ಸೊ ಅವ್ರ ಅದಕ್ಕೆ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅಗೇನ್ ಅವ್ರ ಅದನ್ನ ಹೇಳ್ಕೊಳ್ತಾ ಇಲ್ಲ ಮನಸ್ ಬಿಚ್ಚಿ. ಹೌದು, ನಾನು ನಿನ್ನ ಮಿಸ್ ಮಾಡ್ಕೊಳ್ತಾ ಇದೀನಿ ಅಂತ ಮನಸ್ ಬಿಚ್ಚಿ ಹೇಳ್ಕೊಳ್ತಾ ಇಲ್ಲ. ಸೊ ನಾನು ಯಾವಾಗ್ಲೂ ಆಸ್ ಅ ಸೈಕಾಲಜಿಸ್ಟ್ ಹೇಳೋದೇನೆ,
ರಿಲೇಶನ್ಶಿಪ್ ನಲ್ಲಿ ಏನಿರ್ಬೇಕಾಗತ್ತೆ, ಫಸ್ಟ್ ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು. ಅಂದ್ರೆ ಪ್ರಾಬ್ಲಮ್ ಏನಿದೆ ಅದು ಬಾಯಿ ಬಿಟ್ಟು ಹೇಳ್ಬೇಕಾಗತ್ತೆ, ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ, ಸರಿ ಮಾಡ್ಕೋಬೇಕಾಗತ್ತೆ ಎರಡು ಕಡೆ ಕೂಡ, ಒಬ್ರೇ ಅಲ್ಲ ಇಬ್ರುನು. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾನೇನು ಹೇಳಲ್ಲ ಆದ್ರೆ ನೀನ್ ನನ್ನ ಅರ್ಥ ಮಾಡ್ಕೋ ಅಂತ ಅವರು ಹೇಳ್ತಾ ಇದಾರೆ. ಅದ್ ಹೆಂಗಾಗತ್ತೆ? ಅವ್ರು ಬಾಯ್ ಬಿಟ್ಟು ಹೇಳ್ಬೇಕಲ್ಲ, ಆದ್ರೆ ಹೇಳ್ತಾ ಇಲ್ಲ. ಸೊ ನಿಮ್ಗೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದು, ನಿಮ್ಗೆ ಟಾರ್ಚರ್ ಕೊಡೋದು, ಮಾತ್ ಬಿಡೋದು, ಬೇಜಾರ್ ಮಾಡೋದು, ಕೊಂಕು ಮಾತಾಡೋದು, ಇದೆಲ್ಲ ನಡಿ. ಇಟ್ ಇಸ್ ಟರ್ನ್ಡ್ ಟಾಕ್ಸಿಕ್ ಆಸ್ ಐ ಆಲ್ರೆಡಿ ಟೋಲ್ಡ್ ಯು. ಸೊ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ, ಬಿಕಾಸ್ ಆಫ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ನಿಮ್ಮ ಕಡೆಗೆ ಫೈನಾನ್ಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಇದೆ, ನೀವು ದುಡ್ಡು ಕೊಡಬೇಕು, ನೀವು ಆ ತರ ಸಪೋರ್ಟ್ ಮಾಡಬೇಕು, ಆ ತರ ಕೂಡ ಅವರು ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತಾ ಇದಾರೆ. ನೀವು ಕೊಡದೇ ಇರೋದ್ರಿಂದ ಅವರು ಮ್ಯಾನಿಪುಲೇಟ್ ಮಾಡ್ತಾ ಇದಾರೆ. ಮ್ಯಾನಿಪುಲೇಷನ್ ಅಂದ್ರೆ ಅವ್ರಿಗೆ ಮೈಂಡ್ ಗೇಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಏನನ್ನು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಲ್ಲ, ನಿಂದೇ ತಪ್ಪು ಅಂತ ದೂರೋದಾಗಿರ್ಬೋದು, ಅಥವಾ ನೀನ್ ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಹೇಳೋದಾಗಿರ್ಬೋದು, ಅಥವಾ ನಾನು ಎಷ್ಟೆಲ್ಲ ಮಾಡ್ತೀನಿ ನೀನ್ ನನ್ಗೇನು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತ ನಿಮ್ಗೆ ಬೇಜಾರ್ ಮಾಡೋದಾಗಿರ್ಬೋದು ಮಾತುಗಳಿಂದ. ಅದನ್ನ ನಾವು ಮ್ಯಾನಿಪುಲೇಷನ್ ಅಂತ ಹೇಳ್ತೀವಿ. ಅಂದ್ರೆ ಮಾತಿನಲ್ಲೇ ನಿಮ್ಮನ್ನ ಸಿಕ್ಕಾಕಿಸ್ತಾ ಇದ್ದಾರೆ. ಸೊ ಬೇಸಿಕ್ಲಿ ಈ ರಿಲೇಶನ್ಶಿಪ್ ನಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತೀನಿ. ನೀವು ಈ ರಿಲೇಶನ್ಶಿಪ್ ನ ಮುಂದುವರಿಸ್ಕೊಂಡು ಹೋದ್ರೆ, ಸೊ ಈ ತರ ನೋವಿನ ಒಂದು ಬೋಟ್ ನಲ್ಲಿ ಹೋಗ್ತೀರಾ. ಇಲ್ಲಿ ನೋಡ್ಬೋದು, ನೋವಿನ ಬೋಟ್ ಇದೆ, ಸ್ವೋರ್ಡ್ಸ್ ಇದೆ. ಅಂಡ್ ಒಂದಲ್ಲ ಒಂದಿನ ಇದು ಒಂದು ಬೋಟ್ ಸಿಂಕ್ ಆಗುತ್ತೆ, ಬಿಕಾಸ್ ಇಲ್ಲಿ ಸ್ವೋರ್ಡ್ ಇರೋದ್ರಿಂದ ಅದು ಪಿಯರ್ಸ್ ಆಗೋಗಿದೆ. ಸೊ ಇದು ಮುಳುಗುತ್ತೆ ಈ ಬೋಟ್. ಸೊ ಆ ತರದ್ ಒಂದು ರಿಲೇಶನ್ಶಿಪ್, ಒಂಥರ ಇಶ್ಯೂಸ್ ಇದೆ, ಸಾಲ್ವ್ ಮಾಡ್ತಾ ಇಲ್ಲ ಈ ವ್ಯಕ್ತಿ. ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೀವು ಪ್ರಾಬ್ಲಮ್ ಸರಿ ಮಾಡ್ಕೊಳಕ್ ಹೋದ್ರು ಕೂಡ ಅವ್ರು ನಾನು ಹೇಳಿದ್ನಲ್ಲ, ನಿಮ್ಮಿಂದ ಫೈನಾನ್ಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ನೀವು ಕೊಟ್ರೆ ಒಳ್ಳೆಯವರು, ಕೊಡ್ಲಿಲ್ಲ ಅಂದ್ರೆ ಕೆಟ್ಟವರು. ಸೊ ಆ ತರದ್ ಒಂದು ಪ್ರಾಬ್ಲಮ್ಯಾಟಿಕ್ ರಿಲೇಶನ್ಶಿಪ್ ಇದು. ಈಗ ನಿಮ್ಗೆ ಈ ವ್ಯಕ್ತಿ ಜೊತೆ ಮದುವೆ ಆಗಿದೆ ಅಂದ್ರೆ ಯೋಚನೆ ಮಾಡಿ, ಯಾಕಂದ್ರೆ ಇದು ವ್ಯವಹಾರಿಕವಾದ ರಿಲೇಶನ್ಶಿಪ್ ಆಗಿದೆ. ನಿಮ್ಗೆ ಈ ವ್ಯಕ್ತಿ ಜೊತೆ ಮದುವೆ ಆಗಿಲ್ಲ ಅಂದ್ರೆ ನಾನು ಏನ್ ಹೇಳ್ತೀನಿ, ಈ ವ್ಯಕ್ತಿ ಜೊತೆ ಪ್ಯಾಷನ್ ಇದೆ, ಅಟ್ರಾಕ್ಷನ್ ಇದೆ, ಎಲ್ಲ ಇದೆ. ಆದ್ರೆ ಮನಿ ಇಂಪಾರ್ಟೆಂಟ್ ಆಗುತ್ತೆ, ಒಂದು ಸೆಕ್ಯೂರಿಟಿ ಇಂಪಾರ್ಟೆಂಟ್ ಆಗುತ್ತೆ, ರೆಸ್ಪಾನ್ಸಿಬಿಲಿಟಿ ಬೇಕಾಗುತ್ತೆ. ಅದೆಲ್ಲ ಈ ವ್ಯಕ್ತಿ ತಗೊಳ್ಳೋದಿಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಕೊಡುವಂಥದ್ದು, ತನಗ್ ತಾನೇ ಒಂದು ಭ್ರಮೇಲಿದ್ದಾರೆ, ನಾನೆಲ್ಲ ಮಾಡ್ಬಿಡ್ತೀನಿ ಒಂಥರ ಭ್ರಮಾ ಲೋಕದಲ್ಲಿ ಈ ವ್ಯಕ್ತಿ ಇದ್ದಾರೆ. ಸೊ ಅವರು ಬದಲಾಗೋ ಚಾನ್ಸಸ್ ಇಲ್ಲ, ಅವ್ರು ಹಾಗೆ ಇರ್ತಾರೆ. ಅವ್ರ ಪ್ರಕಾರ ಮ್ಯಾಜಿಕ್ ಆಗಿ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅನ್ನುವಂತ ಆಸೆ ಇದೆ. ಆದ್ರೆ ಅದು ಹೇಗ್ ಸಾಧ್ಯ? ಅದ್ ಸಾಧ್ಯ ಇಲ್ಲ. ಸೊ ನೀವೊಂಥರ ಎಂಥ ವ್ಯಕ್ತಿ ಜೊತೆ ಜೀವನ ಮಾಡ್ತಿದ್ದೀರಾ ಅಂದ್ರೆ, ಅಕಸ್ಮಾತ್ ಮದ್ವೆ ಆಗಿದೆ ಅಂದ್ರೆ, ಆಸ್ ಐ ಟೋಲ್ಡ್, ಒಂಥರ ಬೇಬಿ ಸಿಟ್ಟಿಂಗ್ ಅಂತ ಹೇಳ್ತೀವಲ್ಲ, ಮಗುನ್ ನೋಡ್ಕೊಳ್ಳೋ ತರ ಆಗತ್ತೆ. ಎಲ್ಲಾನು ನೀವೇ ಮಾಡ್ಬೇಕು, ಎಲ್ಲಾ ವಿಷಯಗಳನ್ನು ನೀವೇ ಮುಂದುವರಿಸ್ಕೊಂಡು ಹೋಗ್ಬೇಕು. ಮದ್ವೆ ಆಗಿಲ್ಲ ಅಂದ್ರೆ ಮದ್ವೆ ಆಗದೆ ಇರೋದು ಬೆಟರ್, ಬಿಕಾಸ್ ನಾನು ಫ್ಯೂಚರ್ ಡಾರ್ಕ್ ಆಗಿ ನೋಡ್ತಾ ಇದ್ದೀನಿ. ಸೊ ಈ ಕೂಡಲೇ ಕಮೆಂಟ್ ನಲ್ಲಿ ಏನ್ ಹಾಕ್ಬೇಕಾಗತ್ತೆ ಅಂದ್ರೆ, ಐ ವಿಲ್ ಟೇಕ್ ಅ ರೈಟ್ ಡಿಸಿಷನ್ ಇನ್ ಮೈ ಲೈಫ್ ರಿಲೇಟೆಡ್ ಟು ಮೈ ರಿಲೇಶನ್ಶಿಪ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ. ಬಿಕಾಸ್ ನೀವೀಗ ಡಿಸಿಷನ್ ತಗೊಳ್ಳೋ ಟೈಮ್ ಬಂದ್ಬಿಟ್ಟಿದೆ. ಇವ್ರು ಬೇಕಾ ಬೇಡವಾ ಅನ್ನುವಂಥದ್ದು ಬಂದಾಗ ನಾನು ಹೇಳೋದಲ್ಲ, ನಾನು ಹೇಳಾಗಿದೆ ಆನ್ಸರ್ ಇದು ಸರಿ ಇಲ್ಲ ಅಂತ. ನೀವ್ ತಗೊಳ್ಳೋದು ಮ್ಯಾಟರ್ ಆಗತ್ತೆ. ನೀವ್ ಈ ಒಂದು ಟಾರ್ಚರ್ನ ಸಹಿಸ್ಕೊಳ್ತೀನಿ ಅಂದ್ರೆ ಅದು ನಿಮಗೆ ಬಿಟ್ಟಿದ್ದು. ಇಲ್ಲ, ನಾನು ಇದರಿಂದ ಆಚೆ ಬರ್ತೀನಿ, ನಾನು ಏನಾದ್ರೂ ಒಂದು ಸ್ಟೆಪ್ ತಗೊಳ್ತೀನಿ. ಮತ್ತು ಈ ವ್ಯಕ್ತಿಗೆ ನೀವು ಫೈನಾನ್ಷಿಯಲ್ ಸಪೋರ್ಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ, ಯಾಕಂದ್ರೆ ಇದು ನೆವರ್ ಎಂಡಿಂಗ್ ಸ್ಟೋರಿ ಆಗುತ್ತೆ. ಯಾಕಂದ್ರೆ ಯಾರಿಗೆ ಆದ್ರೂ ಎಂಥ ವ್ಯಕ್ತಿಗೆ ಆದ್ರೂ ಒಂದು ಇಮೋಷನಲ್ ಸಪೋರ್ಟ್ ಮಾಡ್ಬೋದು. ಮನಿ ಅಂತ ಬಂದಾಗ ಆ ಒಂದು ಏನ್ ಹೇಳ್ತಾರೆ, ಹಣಕ್ಕೆ ಯಾರು ನೋ ಅಂತ ಹೇಳಲ್ಲ. ನಂಗೆ ಸಾಕು ಅನ್ನಲ್ಲ, ಹಣನ್ ಸಾಕು ಅನ್ನಲ್ಲ. ಅನ್ನ ಅಂದ್ರೆ ನೀವು ಅನ್ನದಾನ ಮಾಡ್ತೀರಾ, ಸಾಕು ಅಂದ್ಬಿಡ್ತಾ, ಹೊಟ್ಟೆ ತುಂಬುತ್ತೆ. ಆದ್ರೆ ಹಣದ ವಿಷಯ ಬಂದಾಗ ಅಸೂಯೆ ಬರುತ್ತೆ, ಆಸೆ ಜಾಸ್ತಿ ಇರತ್ತಲ್ಲ, ಅದು ಯಾವತ್ತೂ ಯಾರಿಗೂ ಸ್ಯಾಟಿಸ್ಫೈ ಕೊಡಲ್ಲ. ಸೊ ಇದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇರುವಂತಹ ಒಂದು ಪರ್ಸನ್ ಆಗಿದ್ದಾರೆ ಇವರು. ತುಂಬಾ ಮೆಟೀರಿಯಲಿಸ್ಟಿಕ್ ಆಗಿದ್ದಾರೆ. ಸೊ ನಿಮ್ ಹತ್ರ ನೀವ್ ಯಾವಾಗ ದೂರ ಹೋಗ್ಬಿಡ್ತೀರಾ ಅವಾಗ ನಿಮ್ಮನ್ನ ಚೇಸ್ ಮಾಡ್ತಾರೆ. ಹತ್ರ ಇದ್ದಾಗ ವ್ಯಾಲ್ಯೂ ಕೊಡೋಲ್ಲ. ಸೊ ಇಟ್ ಇಸ್ ಲೈಕ್ ಅ ಚೇಸಿಂಗ್ ರಿಲೇಶನ್ಶಿಪ್ ಅಂಡ್ ಹಾಟ್ ಅಂಡ್ ಕೋಲ್ಡ್ ರಿಲೇಶನ್ಶಿಪ್ ಅಂತ ಹೇಳ್ತೀನಿ. ಇಟ್ಸ್ ನಾಟ್ ಸಮಥಿಂಗ್ ಗುಡ್ ಫಾರ್ ಯು. ಸೊ ದಟ್ಸ್ ಹೌ ದ ರೀಡಿಂಗ್ ಇಸ್. ಏನಿದೆಯೋ ಅದನ್ನ ಹೇಳ್ಬೇಕಾಗತ್ತೆ. ನಿಮ್ಗೆ ಇದು ರೆಸೊನೇಟ್ ಆಗಿದೆ ಅಂದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ದಟ್ಸ್ ಓಕೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲಾನು ನಾನು ಹೇಳೋದೆಲ್ಲ ಕನೆಕ್ಟ್ ಆಗ್ಬೇಕು ಅಂತ ಏನಿಲ್ಲ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.